ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BNS ಟೆಕ್ ಗುರು ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ MS ವರ್ಡ್ನಲ್ಲಿ ಯೂಸ್ ಆಗ್ತಕ್ಕಂತಹ ಕೀಬೋರ್ಡ್ ಶಾರ್ಟ್ಕಟ್ ಕೀಸ್ಗಳನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ನಮಗೆ ವರ್ಕ್ ಮಾಡೋ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಕೀಸ್ ಆಗಿರುತ್ತೆ. ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ MS ವರ್ಡ್ನಲ್ಲಿ ಯೂಸ್ ಆಗುವಂತಹ ಕೀಬೋರ್ಡ್ ಶಾರ್ಟ್ಕಟ್ ಕೀಸ್ಗಳನ್ನು ನಾನಿವತ್ತು ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಮೂವ್. ನೋಡಿ ಇಲ್ಲಿ, ಸೊ ಕೀಬೋರ್ಡಲ್ಲಿ ಅಂದ ತಕ್ಷಣವೇ ಕೀಬೋರ್ಡಲ್ಲಿ ಬರೀ ಕಂಟ್ರೋಲ್ ಹಿಡ್ಕೊಂಡು ಯೂಸ್ ಮಾಡೋದನ್ನು ನೋಡಿದ್ದೀರಿ. ಹಾಗೆ ಸಾಕಷ್ಟು ಶಾರ್ಟ್ಕಟ್ ಕೀಗಳು MS ವರ್ಡಲ್ಲಿ ಇರುತ್ತೆ. ಆದರೆ ಇಲ್ಲಿ ಇರ್ತಕ್ಕಂತಹ ಕೀಸ್ಗಳು ನೀವು ರೈಟ್ ಸೈಡ್ನ ಕೀಬೋರ್ಡ್ನ ರೈಟ್ ಸೈಡಲ್ಲಿ ಇರ್ತಕ್ಕಂತಹ ಕೆಲವೊಂದು ಹೋಮ್ ಕೀ, ಎಂಡ್ ಕೀ ಅಂತ ಇರುತ್ತೆ. ಮತ್ತು ಅವುಗಳನ್ನು ಬೇಸ್ ಮಾಡಿಕೊಂಡು, ಸೊ ಹೋಮ್ ಕೀ ಮತ್ತು ಎಂಡ್ ಕೀಯನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವೆಲ್ಲ ಪೇಜ್ ಅಪ್ ಪೇಜ್ ಡೌನ್ ಯೂಸ್ ಮಾಡಿಕೊಂಡು ಆಪರೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ಲೈವ್ ಆಗಿ ತೋರಿಸ್ತಾನೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ಲೆಟ್ ಸ್ಟಾರ್ಟ್ ವಿತ್ ದ ಹೋಮ್ ಕೀ ಅಂತ ಹೇಳಿದಾಗ, ಸೊ ಹೋಮ್ ಕೀ ಅನ್ನೋದು ಕೀಬೋರ್ಡಲ್ಲಿ ಇರುತ್ತೆ ನಮಗೆ. ಸೊ ಹೋಮ್ ಕೀ ಅಂತಂದರೆ ಮೂವ್ ದ ಕರ್ಸರ್ ಬಿಗಿನಿಂಗ್ ಆಫ್ ದ ಲೈನ್ ಅಂತ ಇದೆ. ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಕರ್ಸರ್ ಅನ್ನೋದ್ರ ಬಗ್ಗೆ ಐಡಿಯಾ ಇರಬೇಕು. ಸೊ MS ವರ್ಡನ್ನು ಓಪನ್ ಮಾಡ್ತಾ ಈಗ ನೋಡೋಣ. ಸೊ MS ವರ್ಡ್ ಓಪನ್ ಮಾಡಿದ್ದೀನಿ. ಸೊ MS ವರ್ಡಲ್ಲಿ ನೋಡಿ, ವಾಟ್ ದಿಸ್ ಸ್ಕ್ರೀನ್ ಸೇಸ್, ಇಲ್ಲಿ ನಿಮಗೆ ಬ್ಲಿಂಕಿಂಗ್ ಲೈನ್ ಏನು ಕಾಣಿಸ್ತಾ ಇದೆಯೋ ದಿಸ್ ಈಸ್ ಕಾಲ್ಡ್ ಆ್ಯಸ್ ಅ ಕರ್ಸರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀವಿ, ಹೋಮ್ ಕೀ ಅಂತಂದರೆ ಮೂವ್ ದ ಕರ್ಸರ್ ಬಿಗಿನಿಂಗ್ ಆಫ್ ದ ಲೈನ್ ಅಂತ ಹೇಳಿದ್ವಿ. ಹಾಗಾದರೆ ಒಂದು ಲೈನನ್ನು ಟೈಪ್ ಮಾಡ್ತಾ, ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು. ಸಿ, ನಮಗೆ ಇಲ್ಲಿ ಸ್ಯಾಂಪಲ್ ಪ್ಯಾರಾಗ್ರಾಫ್ ಇದೆ. ಸೊ ನೋಡಿ, ಕರ್ಸರ್ ಈಗ ಬಿಗಿನಿಂಗ್ ಆಫ್ ದ ಲೈನಲ್ಲಿ ಇದೆ ನೋಡಿ. ಸೊ ಇದು ಮೂವ್ ದ ಕರ್ಸರ್ ಬಿಗಿನಿಂಗ್ ಆಫ್ ದ ಲೈನ್ ಅಂದರೆ ಹೋಮ್ ಪ್ರೆಸ್ ಮಾಡಿದಾಗ, ಇಫ್ ಸಪೋಸ್ ನೀವು ಕರ್ಸರ್ ಎಂಡ್ ಆಫ್ ದ ಲೈನಲ್ಲಿ ಇತ್ತು ಅಂದರೆ ನೀವು ಹೋಮ್ ಕೀ ಕ್ಲಿಕ್ ಮಾಡಿದಾಗ ಬಿಗಿನಿಂಗ್ ಆಫ್ ದ ಲೈನ್ಗೆ ಬರುತ್ತೆ. ಅದೇ ರೀತಿ ಎಂಡ್ ಕ್ಲಿಕ್ ಮಾಡಿದಾಗ ಕೀಬೋರ್ಡಲ್ಲಿ ಎಂಡ್ ಆಫ್ ದ ಲೈನ್ಗೆ ಕರ್ಸರ್ ಮೂವ್ ಆಗುತ್ತೆ. ಸೊ ಹಾಗೆ ಹೋಮ್ ಕೀ, ಎಂಡ್ ಕೀ. ಸೊ ಎಂಡ್ ಕೀ ಅಂದಾಗ ಮೂವ್ ದ ಕರ್ಸರ್ ಎಂಡ್ ಆಫ್ ದ ಲೈನ್ ಅಂತ ಹೇಳಿ. ಹಾಗೆ ಬನ್ನಿ, ಆಗ ಕಂಟ್ರೋಲ್ ಹಿಡಿದು ಹೋಮ್ ಹಿಡಿದಾಗ ಯಾವ ರೀತಿ ಚೇಂಜಸ್ ಆಗುತ್ತೆ. ಕಂಟ್ರೋಲ್ ಹೋಮ್ ಅಂದರೆ ಮೂವ್ ದ ಕರ್ಸರ್ ಬಿಗಿನಿಂಗ್ ಆಫ್ ದ ಡಾಕ್ಯುಮೆಂಟ್, ಆ್ಯಂಡ್ ಕಂಟ್ರೋಲ್ ಎಂಡ್ ಅಂದಾಗ ಮೂವ್ ದ ಕರ್ಸರ್ ಎಂಡ್ ಆಫ್ ದ ಡಾಕ್ಯುಮೆಂಟ್. ಈ ಎರಡನ್ನು ತೋರಿಸ್ತಾ ಇದ್ದೀನಿ ಈಗ. ಸೊ ಬನ್ನಿ, ಈಗ ನೋಡಿ, ನಮ್ಮ ಡಾಕ್ಯುಮೆಂಟ್ನ ಫಸ್ಟ್ ಲೈನಲ್ಲಿ ನಮಗೆ ಕರ್ಸರ್ ಇದೆ. ಇಫ್ ಯು ಪ್ರೆಸ್ ಕಂಟ್ರೋಲ್ ಎಂಡ್, ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಕರ್ಸರ್ ಮೂವ್ಸ್ ದ ಎಂಡ್ ಆಫ್ ಡಾಕ್ಯುಮೆಂಟ್ ಅಂತ ಹೇಳ್ತೇವೆ. ಸೊ ಡಾಕ್ಯುಮೆಂಟ್ ಅಂತಂದರೆ ಅದು ಬರೀ 1 ಪೇಜ್ ಆಗಿರಲಿ ಅಥವಾ 10 ಪೇಜ್ ಆಗಿರಲಿ 5 ಪೇಜ್ ಆಗಿರಲಿ, ಇಟ್ಸ್ ನಾಟ್ ಮ್ಯಾಟರ್. ಸೊ ಅಂದರೆ ಏನಾಗುತ್ತೆ, ಇಲ್ಲಿ ಕಂಟ್ರೋಲ್ ಹೋಮ್ ಹಾಕಿದಾಗ ನಿಮಗೆ ಫಸ್ಟ್ ಲೈನ್ ಆಫ್ ದ ಡಾಕ್ಯುಮೆಂಟ್ಗೆ ಬರ್ತೀರಿ. ಅದೇ ರೀತಿ ಕಂಟ್ರೋಲ್ ಎಂಡ್ ಹಾಕಿದಾಗ ಲಾಸ್ಟ್ ಲೈನ್ ಆಫ್ ಅ ಡಾಕ್ಯುಮೆಂಟಿಗೆ ಹೋಗ್ತೀರಿ. ಇದರ ಅರ್ಥ ನೀವು ಪೂರ್ತಿಯಾಗಿ 10 ಪೇಜ್ ಈ ಡಾಕ್ಯುಮೆಂಟ್ ಇತ್ತು ಅಂದರೆ 10 ಪೇಜಿನ ನಂತರ ಇದು ಏನಾಗುತ್ತೆ, ಕರ್ಸರ್ ಬರ್ತದೆ. ಅದೇ ನೀವು ಕಂಟ್ರೋಲ್ ಹೋಮ್ ಹಾಕಿದರೆ ಸೊ ನೀವು ಫಸ್ಟ್ ಲೈನಿಗೆ ಅಂದರೆ ಡಾಕ್ಯುಮೆಂಟ್ನ ಬಿಗಿನಿಂಗಲ್ಲಿ ಬರ್ತೀರಿ, ಸ್ಟಾರ್ಟಿಂಗಲ್ಲಿ ಅಂತ. ಸೊ ಇದನ್ನು ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ಮೂವ್ ಆಗ್ತಾ ಇದ್ದೀನಿ, ಕಂಟ್ರೋಲ್ ಪೇಜ್ ಅಪ್ ಆ್ಯಂಡ್ ಕಂಟ್ರೋಲ್ ಪೇಜ್ ಡೌನ್. ಸೊ ನೋಡಿ, ಕಂಟ್ರೋಲ್ ಪೇಜ್ ಅಪ್ ಹಾಕಿದಾಗ ಇಲ್ಲಿ ಏನಾಗುತ್ತೆ, ಮೂವ್ ದ ಕರ್ಸರ್ 1 ಪೇಜ್ ಅಪ್ ಅಂತ ಹೇಳ್ತೇವೆ. ಸೊ ಹಾಗೆ ಕಂಟ್ರೋಲ್ ಪೇಜ್ ಡೌನ್ ಹಾಕಿದಾಗ ಮೂವ್ ದ ಕರ್ಸರ್ 1 ಪೇಜ್ ಡೌನ್. ಸೊ ಇಲ್ಲಿ ಪೇಜ್ ಅಪ್ ಪೇಜ್ ಡೌನ್ ಅನ್ನೋ ಕೀಗಳು ಇರುತ್ತೆ ಕೀಬೋರ್ಡಲ್ಲಿ ರೈಟ್ ಸೈಡಲ್ಲಿ. ಸೊ ಹಾಗೆ ನೋಡಿ, ಕಂಟ್ರೋಲ್ ಪೇಜ್ ಡೌನ್ ಹಾಕಿದಾಗ ಇಲ್ಲಿ ಕಂಟ್ರೋಲ್ ಪೇಜ್ ಡೌನ್, ಕಂಟ್ರೋಲ್ ಪೇಜ್ ಅಪ್. ಸೊ ಏನು ಹೇಳ್ತಾ ಇದೆ, ಮೂವ್ ದ ಕರ್ಸರ್ 1 ಪೇಜ್ ಅಪ್ ಅಂದರೆ ಸೊ ನಿಮಗೆ ಪೇಜ್ಗಳು ಇರಬೇಕಲ್ವಾ. ಸೊ ಹಾಗಾಗಿ ನೀವು ಪೇಜ್ಗಳನ್ನು ಕಂಟಿನ್ಯೂ ಹಾಕೊಳ್ಳಿ. ಸೊ ಪೇಜ್ಗಳನ್ನು ಈಗ ಸಪೋಸ್ ನಾನು ಇಲ್ಲಿ ಒಂದು ಸ್ಯಾಂಪಲ್ ಟೆಕ್ಸ್ಟ್ ಹಾಕ್ತಾ ಇದ್ದೀನಿ ಅಂದರೆ, ಸೊ ಸೊ ಸ್ಯಾಂಪಲ್ ಟೆಕ್ಸ್ಟ್ ಹಾಕಿದ್ದೀನಿ. ಸೊ ಈಗ ನೋಡಿ, ಇಲ್ಲಿ ಎಂಡಿಗಿದ್ದೀನಿ, ಈಗ ಪೇಜ್ ಅಪ್ ಹಾಕ್ತಾ ಇದ್ದೀನಿ, ಕಂಟ್ರೋಲ್ ಪೇಜ್ ಅಪ್. ನೋಡಿ, ಕರ್ಸರ್ ಏನಾಗುತ್ತೆ, 1 ಪೇಜ್ ಅಪ್ ಆಗುತ್ತೆ. ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಕರ್ಸರ್ 1 ಪೇಜ್ ಅಪ್, ಕರ್ಸರ್ 1 ಪೇಜ್ ಡೌನ್ ಅಂತ ಹೇಳಿ. ಸೊ ಈಗ ನಾನು ಕಂಟ್ರೋಲ್ ಪೇಜ್ ಅಪ್ ಹಾಕ್ತಾ ಇದ್ದೀನಿ ಅಂದರೆ 1 ಪೇಜ್ ಅಪ್ ಹೋಗ್ತಾ ಇದ್ದೀವಿ ಅಂತ. ಅದೇ ಕಂಟ್ರೋಲ್ ಪೇಜ್ ಡೌನ್ ಹಾಕ್ತಾ ಇದ್ದೀವಿ ಅಂದರೆ ಪೇಜ್ ಡೌನ್ ಅಂದರೆ ಒಂದೊಂದು ಪೇಜ್ಗೆ ಕೆಳಗೆ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಕಂಟ್ರೋಲ್ ಪೇಜ್ ಅಪ್, ಯು ವಿಲ್ ಮೂವ್ ದ ಟುವರ್ಡ್ಸ್ ಅಪ್ ಸೈಡ್, ಆ್ಯಂಡ್ ಕಂಟ್ರೋಲ್ ಪೇಜ್ ಡೌನ್, ಯು ವಿಲ್ ಮೂವ್ ದ ಟುವರ್ಡ್ಸ್ ಡೌನ್ ಸೈಡ್ ಅಂತ ಹೇಳಿ.
ಸೊ ನೋಡಿ ಒಂದೊಂದು ಪೇಜ್ ಹೋಗ್ತಾ ಇರ್ತೀರಿ, ಹಾಗೆ ಎಷ್ಟಾದರೂ ಪೇಜ್ಗಳಿರಲಿ. ಸೊ 1 ಪೇಜ್ ಅಪ್ ಆ್ಯಂಡ್ 1 ಪೇಜ್ ಡೌನ್ ಹೋಗಬೇಕು ಅಂದರೆ ಕಂಟ್ರೋಲ್ ಕೀ ಜೊತೆಗೆ ಪೇಜ್ ಅಪ್ ಮತ್ತು ಪೇಜ್ ಡೌನ್ ಕೀಗಳನ್ನು ಯೂಸ್ ಮಾಡಬೇಕಾಗತ್ತೆ. ಅದೇ ರೀತಿ ಸೊ ಆ್ಯರೋಸ್ ಕೀಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಅಂತ ಹೇಳಿ, ಅಂದರೆ ಆ್ಯರೋಸ್ ಕೀಸ್ಗಳಿರುತ್ತೆ ಅಪ್ ಡೌನ್ ಲೆಫ್ಟ್ ರೈಟ್. ಸೊ ಆ 4 ಆ್ಯರೋ ಕೀಸ್ಗಳನ್ನು ಯೂಸ್ ಮಾಡಿದಾಗ ಕರ್ಸರ್ಗಳ ಮೂಮೆಂಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಈಗ ನಾರ್ಮಲಾಗಿ ಅಪ್ ಆ್ಯರೋ ಅಂತ ಹೊಡೆದಾಗ ಮೂವ್ ದ ಕರ್ಸರ್ 1 ಪ್ಯಾರಾಗ್ರಾಫ್ ಅಪ್. ಸೊ ಅಬ್ಸರ್ವ್ ಮಾಡಿ 1 ಪ್ಯಾರಾಗ್ರಾಫ್ ಅಪ್, ಹಾಗೆ ಡೌನ್ ಆ್ಯರೋ ಹೊಡೆದಾಗ 1 ಪ್ಯಾರಾಗ್ರಾಫ್ ಡೌನ್, ಹಾಗೆ ಮೂವ್ ದ ಕರ್ಸರ್ 1 ವರ್ಡ್ ಲೆಫ್ಟ್ ಸೈಡ್. ನೀವು ಲೆಫ್ಟ್ ಆ್ಯರೋ ಹೊಡೆದಾಗ 1 ಲೆಫ್ಟ್ ಸೈಡ್ ಬರುತ್ತೆ, ಹಾಗೆ ರೈಟ್ ಸೈಡ್ ಆ್ಯರೋ ಹೊಡೆದಾಗ ಮೂವ್ ದ ಕರ್ಸರ್ 1 ವರ್ಡ್ ರೈಟ್ ಸೈಡ್ ಅಂತ ಹೇಳಿ ಈ ಮೂಮೆಂಟ್ಸನ್ನು ತಿಳ್ಕೊಂಡಾಗ ನಮಗೆ ವರ್ಕಿಂಗ್ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾದರೆ ನೋಡಿ, ಈಗ ಕಂಟ್ರೋಲ್ ಹಿಡಿದು ಅಪ್ ಡೌನ್ ಆ್ಯರೋ ಬಂದಾಗ ಏನಾಗುತ್ತೆ, ಯಾಕಂದರೆ ಕರ್ಸರ್ ಈಗ ಬಿಗಿನಿಂಗಲ್ಲೇ ಇದೆ ಇರೋದ್ರಿಂದ ಕಂಟ್ರೋಲ್ ಡೌನ್ ಆ್ಯರೋ ಹೊಡೆದಾಗ ನೋಡಿ ಒಂದೊಂದು ಪ್ಯಾರಾಗ್ರಾಫ್ ಡೌನ್ ಬರ್ತಾ ಇದ್ದೀರಿ. ಸೊ ಹಾಗೆ ಕಂಟ್ರೋಲ್ ಅಪ್ ಆ್ಯರೋ ಹೊಡೆದಾಗ ಸೊ ಒಂದೊಂದು ಪ್ಯಾರಾಗ್ರಾಫ್ ಮೇಲೆ ಹೋಗ್ತಾ ಇದ್ದೀರಿ. ಸಪೋಸ್ ನೀವು ಈ ಪ್ಯಾರಾಗ್ರಾಫಲ್ಲಿ ಇದ್ದೀರಿ, 3ನೇ ಪ್ಯಾರಾಗ್ರಾಫಲ್ಲಿ ಸಡನ್ನಾಗಿ ಜಂಪ್ ಆಗಬೇಕು ಅಂದರೆ ಸೊ ನೀವು ಏನು ಮಾಡಬೇಕು, ಕಂಟ್ರೋಲ್ ಡೌನ್ ಕೀ ಹೊಡೆದಾಗ ನೀವು 3ನೇ ಪ್ಯಾರಾಗ್ರಾಫ್ ಇಮಿಡಿಯೇಟ್ ಬರ್ತೀರಿ ಅಂತ. ಸೊ ಅದೇ ರೀತಿ ಕಂಟ್ರೋಲ್ ರೈಟ್ ಸೈಡ್ ಹೊಡೆದಾಗ ಏನಾಗುತ್ತೆ ನೋಡಿ, ಸೊ ಒಂದೊಂದು ವರ್ಡ್ ರೈಟ್ ಸೈಡ್ ಬರ್ತಾ ಇರ್ತೀರಿ. ಸೊ ಈಗ ಸಪೋಸ್ ಮಿಡಲಲ್ಲಿ ಏನೋ ತಪ್ಪಾಗಿಬಿಟ್ಟಿರುತ್ತೆ ಆ್ಯಂಡ್ ಸಡನ್ನಾಗಿ ಮೌಸ್ ಕ್ಲಿಕ್ ಮಾಡ್ಕೊಳ್ಳೋ ಬದಲು ನೀವು ಡೌನ್ ರೈಟ್ ಸೈಡ್ ಬಂದರೂ ಆಗುತ್ತೆ. ಆ್ಯಂಡ್ ಇಫ್ ಯು ಆರ್ ಇನ್ ಲೆಂಡ್ ಆಫ್ ದ ಲೈನ್ ನೀವು ಲೆಫ್ಟ್ ಸೈಡ್ ಬಂದರೂ ಆಗ್ತದೆ, ಅಂದರೆ ಇದರ ಅರ್ಥ. ಸೊ ಕಂಟ್ರೋಲ್ ಲೆಫ್ಟ್ ಸೈಡ್ ಹೊಡೆದಾಗ ಈಗ ನೋಡಿ ಕಂಟ್ರೋಲ್ ರೈಟ್ ಸೈಡ್ ಹೊಡೆದ್ರೆ ಏನಾಗುತ್ತೆ, ಒಂದು ವರ್ಡ್ ರೈಟ್ ಸೈಡ್ ಬರ್ತಾ ಇರ್ತೀವಿ. ಸೊ ಒಂದು ವರ್ಡ್ ನಂತರ ಬರ್ತೀವಿ. ಅದೇ ರೀತಿ ನೀವು ಕಂಟ್ರೋಲ್ ಲೆಫ್ಟ್ ಸೈಡ್ ಹಾಕಿದಾಗ ಒಂದು ವರ್ಡ್ ಲೆಫ್ಟ್ ಬರ್ತೀರಿ ಅಂತ ಹೇಳಿ. ಸೊ ಇದನ್ನು ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಲ್ ಮೂವ್ ಲೈಕ್ ಇಲ್ಲಿ ನೋಡಿ ಅಪ್ ಆ್ಯರೋ, ಡೌನ್ ಆ್ಯರೋ, ಲೆಫ್ಟ್ ಆ್ಯರೋ ಮತ್ತು ರೈಟ್ ಆ್ಯರೋ ಯೂಸ್ ಮಾಡಿದ್ದೀವಿ. ಈಗ ಜಸ್ಟ್ ಪೇಜ್ ಅಪ್ ಪೇಜ್ ಡೌನ್ ಅಷ್ಟೇ ಮಾಡಿದಾಗ ಏನಾಗುತ್ತೆ, ಏನು ಮೂಮೆಂಟ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಸೊ ಮೂವ್ ದ ಕರ್ಸರ್ 1 ಸ್ಕ್ರೀನ್ ಅಪ್, ಇಲ್ಲೇನಾಗಿತ್ತು, ಕಂಟ್ರೋಲ್ ಪೇಜ್ ಅಪ್ ಹಾಕಿದಾಗ ಅಥವಾ ಪೇಜ್ ಡೌನ್ ಹಾಕಿದಾಗ ಒನ್ ಪೇಜ್ ಡೌನ್ ಆ್ಯಂಡ್ 1 ಪೇಜ್ ಅಪ್ ಹೋಗ್ತಿದ್ವಿ. ಆದರೆ ಇಲ್ಲಿ ಬರೀ ಪೇಜ್ ಅಪ್ ಆ್ಯಂಡ್ ಪೇಜ್ ಡೌನ್ ಹಾಕಿದಾಗ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಓನ್ಲಿ 1 ಸ್ಕ್ರೀನ್ ಅಪ್ ಆ್ಯಂಡ್ 1 ಸ್ಕ್ರೀನ್ ಡೌನ್ ಹೋಗ್ತಿದ್ದೀರಿ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಇದು ಈಗ ಸಪೋಸ್ ನಮ್ಮ ಹತ್ರ 1 2 3 4 ಪೇಜಸ್ 5 ಪೇಜಸ್ ಇದೆ ಅಂದ್ಕೊಳ್ಳಿ. ಸೊ ಪೇಜಸ್ ಇದ್ರೂ ಕೂಡ ಇದು ಪೇಜ್ ಲೆಕ್ಕದಲ್ಲಿ ಮೇಲೆ ಹೋಗೋದಿಲ್ಲ ಅಥವಾ ಪೇಜ್ ಲೆಕ್ಕದಲ್ಲಿ ಕೆಳಗೆ ಹೋಗೋದಿಲ್ಲ. ಅಬ್ಸರ್ವ್ ಮಾಡಿ, ಈಗ ನಾನು ಲಾಸ್ಟ್ ಇದ್ದೀನಿ ಅಂದ್ಕೊಳ್ಳಿ. ಸೊ ಇವಾಗ ನಾನು ಲಾಸ್ಟ್ ಪೇಜಲ್ಲಿ ಇದ್ದೀನಿ. ಸೊ ನಾನೇನು ಮಾಡ್ತಾ ಇದ್ದೀನಿ, ಜಸ್ಟ್ ಪೇಜ್ ಅಪ್ ಹಾಕ್ತಾ ಇದ್ದೀನಿ. ಸೊ ಪೇಜ್ ಅಪ್ ಹಾಕಿದಾಗ ಇಲ್ಲೇನಾಗುತ್ತೆ, ನಿಮಗೆ ಎಂಟೈರ್ ಸ್ಕ್ರೀನ್ ಎಷ್ಟಿರುತ್ತಲ್ಲ, ಮಾನಿಟರ್ ಸ್ಕ್ರೀನ್ ಅಂದರೆ ವಿಂಡೋ ಸ್ಕ್ರೀನ್ ಆಫ್ MS ವರ್ಡ್ ಎಷ್ಟಿರುತ್ತೆ ಅಲ್ಲ ಅಷ್ಟೇ ಅಪ್ ಹೋಗುತ್ತೆ. ಅದು ಒಂದೊಂದು ಸ್ಕ್ರೀನ್ ಅಪ್ ಮಾತ್ರ ಹೋಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ. ಸೊ ಅದು ಪೇಜನ್ನು 2 ಸ್ಪ್ಲಿಟ್ ಆಗಿ ಮಾಡ್ಕೊಳುತ್ತೆ ನೋಡಿ. ಸೊ 1 ಸ್ಕ್ರೀನ್ ಅಪ್ ಹೋಗ್ತಾ ಇದ್ದೀವಿ. ಹಾಗೆ ನೀವು ಪೇಜ್ ಡೌನ್, ಜಸ್ಟ್ ಪೇಜ್ ಡೌನ್ ಹೊಡೆದಾಗ ಸೊ 1 ಸ್ಕ್ರೀನ್ ಡೌನ್ ಬರ್ತಾ ಇರ್ತೀರಿ. ಸೊ ಜಸ್ಟ್ ಥ್ರೋಟ್ ಲೈಕ್ ಡಾಕ್ಯುಮೆಂಟ್ಸನ್ನು ನೋಡಿಕೊಂಡೇ ಹೋಗೋದಿತ್ತು ಅಂದರೆ ಸೊ ನಾವೇನು ಮಾಡ್ತೀವಿ, ಸೊ 1 ಪೇಜ್ ಅಪ್ ಪೇಜ್ ಡೌನ್ ಮಾಡ್ಕೊಂಡು ಹೋಗ್ತೀವಿ. ನಿಧಾನವಾಗಿ ಏನಾಗುತ್ತೆ, ಒಂದೊಂದು ಸ್ಕ್ರೀನ್ ಮೂವ್ ಆಗ್ತಾ ಇರುತ್ತೆ. ಸೊ ನಮಗೆ ಅಲ್ಲಿ ಕಾಣಿಸುತ್ತೆ ಕೂಡ ಕಂಟೆಂಟ್ ಅಂತ ಹೇಳಿ. ಅದೇ ರೀತಿ ನೀವು ಕಂಟ್ರೋಲ್ ಅಪ್ ಹೊಡೆದಾಗ ಈ ಪೇಜೇ ಮೂವ್ ಆಗ್ತಾ ಇರುತ್ತೆ ಅಂತ ಹೇಳಿ. ಸೊ ಇದನ್ನು ಕೂಡ ಟ್ರೈ ಮಾಡಿ, ಪೇಜ್ ಅಪ್ ಆ್ಯಂಡ್ ಪೇಜ್ ಡೌನ್. ಆ್ಯಂಡ್ ಇವನ್ ದೋ ಇಲ್ಲಿ ಇರೋಂತಹ ಶಿಫ್ಟ್ ಜೊತೆಗೆ ಆ್ಯರೋ ಕೀಸ್ ಹಾಕಿದಾಗ, ಇನ್ನು ಲಾಸ್ಟ್ ಒನ್ ನೋಡಿ, ಶಿಫ್ಟ್ ಜೊತೆಗೆ ಆ್ಯರೋ ಕೀ ಹಾಕಿದಾಗ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಸೊ ಆಲ್ಮೋಸ್ಟ್ ನಾವು ಮೌಸಿಂದ ಸೆಲೆಕ್ಷನ್ ಮಾಡ್ಕೊಳ್ಳೋ ರೂಢಿ ಇರುತ್ತೆ ನಮಗೆ. ಸೊ ಲೈಕ್ ಈ ರೀತಿ ಮೌಸ್ ಸೆಲೆಕ್ಷನ್ ಮಾಡ್ಕೊಳ್ಳೋ ರೂಢಿ ಇರುತ್ತೆ. ಆ್ಯಂಡ್ ನಮಗೆ ಈ ಕಡೆ ಕರ್ಸರ್ ಇದ್ದರೆ ನಾವೇನು ಮಾಡ್ತೀವಿ, ಇಲ್ಲಿ ಅಪ್ವರ್ಡ್ಸ್ ಬಂದಾಗ ನಮಗೆ ಈ ರೀತಿ ಒಂದು ಪ್ಯಾರಾ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಕರ್ಸರ್ ಇತ್ತು ಅಂದರೆ ಟಾಪಲ್ಲಿ, ಸೊ ನಾವು ಡೌನ್ ಬರಬೇಕಾಗುತ್ತೆ, ಈ ರೀತಿ ಸೆಲೆಕ್ಷನ್ ಮಾಡ್ತೀವಿ. ಸಪೋಸ್ ಸಮ್ಟೈಮ್ಸ್ ಮೌಸ್ ಏನಾದರೂ ಪ್ರಾಬ್ಲಮ್ ಕೊಟ್ಟಾಗ ನಾವು ಕೀಬೋರ್ಡಿಂದನೇ ಹ್ಯಾಂಡಲ್ ಮಾಡಬೇಕಾಗಿ ಬಂದಾಗ ನಿಮಗೆ ಶಿಫ್ಟ್ ಆ್ಯರೋ ಕೀಸ್ಗಳು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸಡನ್ನಾಗಿ ನೀವು ಮೌಸ್ ಯೂಸ್ ಮಾಡ್ದೇನೆ ಏನು ಮಾಡ್ಬೋದು, ಶಿಫ್ಟ್ ರೈಟ್ ಸೈಡ್ ಹೊಡೆದಾಗ ನಿಮ್ಮದು ಈ ರೀತಿ ಲೈನ್
ಫುಲ್ ಸೆಲೆಕ್ಟ್ ಆಗುತ್ತೆ. ಅದೇ ರೀತಿ ಒಂದು ಲೈನಿಂದ ಹಿಡಿದು ಡೌನ್ ಬಂದಾಗ ನಿಮಗೆ ಎಷ್ಟು ಪ್ಯಾರಾಗ್ರಾಫ್ ಬೇಕೋ ಅಷ್ಟು ಪ್ಯಾರಾಗ್ರಾಫ್ ಡೌನ್ ಆಗುತ್ತೆ. ನಿಮಗೆ ಜಾಸ್ತಿ ಆಗೋಯ್ತು ಅಂದರೆ ಮೇಲ್ ಬರಬೇಕು, ಐ ಮೀನ್ ಅಪ್ ಆರೋ ಕೀ ಹೊಡಿಬೇಕು. ಸೊ ಇದು ಅದೇ ರೀತಿ ನಿಮ್ಮ ಕರ್ಸರು ಈ ಕಡೆಗಿತ್ತು ಅಂದರೆ ಇಲ್ಲಿ ಲೆಫ್ಟ್ ಸೈಡ್ ಇತ್ತು ಅಂದರೆ ಸೊ ನೀವು ಶಿಫ್ಟ್ ಹಿಡಿದು ಲೆಫ್ಟ್ ಸೈಡಿಂದ ಬರಬೇಕು, ಲೆಫ್ಟ್ ಸೈಡ್ ಸೆಲೆಕ್ಷನ್ ಆಗುತ್ತೆ. ಸೊ ಇದು ಕರ್ಸರ್ ಮೂಮೆಂಟ್ಸನ್ನು ಮಾಡಿಕೊಂಡು ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಕೂಡ ನಾವು ಶಿಫ್ಟ್ ಜೊತೆಗೆ ಈ ಥರ ಡೌನ್ ಆರೋ ಕೀ ಹಾಕಿದಾಗ ನಿಮ್ಮ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ಅಪ್ ಆರೋ ಕೀ ಡಿಸೆಲೆಕ್ಟ್ ಆದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಭಾಗ, ಅಥವಾ ನೀವು ಕರ್ಸರ್ ಇಲ್ಲಿದ್ದಾಗ ನೀವು ಅಪ್ ಆರೋ ಕೀ ಹಾಕೋಬೋದು. ಅದೇ ರೀತಿ ನೀವು ಒಂದು ಲೈನ್ ಇಲ್ಲಿದ್ದು ಮಾತ್ರ ತೊಗೋಬೇಕು ಅಂದಾಗ ಶಿಫ್ಟ್ ಲೆಫ್ಟ್ ಹಾಕೋಬೇಕು. ಸೊ ಹಾಗೆ ನಾವು ಸೆಲೆಕ್ಷನ್ ಆಫ್ ದ ಕಂಟೆಂಟನ್ನು ಮಾಡ್ಕೊಳ್ಳೋಕ್ಕೆ ನಾವು ಏನು ಮಾಡ್ತೀವಿ, ಶಿಫ್ಟ್ ಜೊತೆಗೆ ಆರೋ ಕೀಸ್ಗಳನ್ನು ವಿದೌಟ್ ಮೌಸ್ ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ಹಾಗಾದರೆ ನೋಡಿ, ಇವುಗಳನ್ನೆಲ್ಲ ಟ್ರೈ ಮಾಡಿ. ಹೋಮ್ ಆ್ಯಂಡ್ ಕೀ, ಕಂಟ್ರೋಲ್ ಜೊತೆಗೆ ಹೋಮ್ ಆ್ಯಂಡ್, ಹಾಗೆ ಪೇಜ್ ಅಪ್ ಪೇಜ್ ಡೌನ್, ಆ್ಯಂಡ್ ಕಂಟ್ರೋಲ್ ಜೊತೆಗೆ ಪೇಜ್ ಅಪ್ ಪೇಜ್ ಡೌನ್, ಆ್ಯಂಡ್ ಆಲ್ ದ ಆರೋ ಕೀಸ್ ವಿತ್ ಕಂಟ್ರೋಲ್ ಆ್ಯಂಡ್ ಆಲ್ ದ ಆರೋ ಕೀಸ್ ವಿತ್ ಶಿಫ್ಟ್ ಅಂತ. ಲೆಟ್ಸ್ ಟ್ರೈ ಮಾಡ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ಒಂದಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ ನಿಮಗೆ. ಅಂಟಿಲ್ ದೆನ್ ಸ್ಟೇ ವಿತ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು.